ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಕಾಂತರಾಜ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯ ಶಿಕ್ಷಕರೇ ಹಾಗೂ ಎಲ್ಲ ಆತ್ಮೀಯರೇ, ಇವತ್ತು ಒಂದು ನಮಗೆ ತವಕ ಜಾಸ್ತಿ ಆಗ್ತಾ ಬಂತು. ಯಾವಾಗ ನಾವು ಹೆಚ್ಚಿನ ರೀತಿಯಲ್ಲಿ ಹೊಗಳಿಕೆಗೆ ಪಾತ್ರರಾಗ್ತೀವಿ ಅವಾಗ ಅದನ್ನು ಉಳಿಸ್ಕೊಂಡು ಹೋಗೋದು ಹೇಗೆ ಅಂತಕ್ಕಂಥದ್ದು ಕರೆದು ಅಲ್ಲಿ ಮೀಟಿಂಗ್ ಮುಗಿಸ್ಕೊಂಡವನೇ ಪ್ರಥಮ ಸ್ಥಾನದಲ್ಲಿ ಬರ್ತಾ ಇದೆ. ಅದನ್ನ ಇನ್ನು ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅಂತಕ್ಕಂಥದಕ್ಕೆ ಇದು 3ನೇ ವರ್ಷದ್ದು. ಇದರಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು ಏನಂದ್ರೆ, ಬರೀ ನಾವು SLC ಇದ್ದಂಥವ್ರಿಗೆ ನಾವು ಶ್ರಮ ಹಾಕೋದ್ರ ಜೊತೆನಲ್ಲಿ ಪ್ರತಿ ವರ್ಷ 8ನೇ ಕ್ಲಾಸಿಂದನೇ ನಾವು ಪ್ರಾರಂಭ ಮಾಡಿಕೊಂಡ್ರೆ ಇಷ್ಟೊಂದು ನಮಗೆ ಒತ್ತಡ ಪ್ರೆಷರ್ ಆಗಲ್ಲ, ಯಾರಿಗೇ ಆಗಲಿ ಒತ್ತಡ ಆಗಲ್ಲ. ಅದೊಂದು ನಾವು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಶಾಲೆಗಳಲ್ಲಿ ನಾವು ಅದನ್ನ ಅನುಸರಿಸಲಿಕ್ಕೆ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದ್ರೆ ಖಂಡಿತ ಸುಲಲಿತವಾಗಿ ಮುಂದೆ ಒಳ್ಳೊಳ್ಳೆ ಬ್ಯಾಚ್ ಬರುತ್ತೆ. 8ನೇ ತರಗತಿಯಿಂದನೇ ಗೊತ್ತಾಗುತ್ತೆ ಯಾವ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆ ಥರ ಒಂದು ನಮಗೆ ಎರಡೇ ಇದಿರ್ತಕ್ಕಂಥದ್ದು, ಒಬ್ರು 625ಕ್ಕೆ 625 ತಗ್ಸೋದು ಹೇಗೆ ಅನ್ನೋದು ಒಂದು, ನಮ್ಮ ಶಾಲೆನಲ್ಲಿ ಇರ್ತಕ್ಕಂಥ ಎಲ್ಲಾ ಮಕ್ಕಳು ಕೂಡ ತೇರ್ಗಡೆ ಆಗೋದು ಹೇಗೆ ಅಂತಕ್ಕಂಥದ್ದು ಎರಡೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈಗ ಎರಡು ವಿಧಾನಗಳನ್ನ ನಾವು ಪಡಿಬೇಕಾಗ್ತದೆ. A+ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲಾ ರೀತಿನಲ್ಲೂ ನಿಮ್ಮ ಜೊತೆನಲ್ಲಿ ರಿಸೋರ್ಸ್ ಪರ್ಸನ್ಸ್ ಎಲ್ಲ ಬೇರೆ ಬೇರೆ ಶಾಲೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ತಾಲೂಕ್ನವ್ರೆ, ಬೇರೆ ಎಲ್ಲೂ ಇಲ್ಲ. ನಮ್ಮ BO ಮಾಡಿದ ಅದೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರು ಅಂದ್ರೆ, ನಿಮ್ಮಲ್ಲೇ ಒಂದು ಇದು ಶಕ್ತಿ ಅಡಗಿದೆ, ನೀವು ಹೊರ ಬನ್ನಿ ಅಂತಕ್ಕಂಥದ್ದನ್ನ ನಿಮ್ಮನ್ನ ಬಡದು ಹೇಳ್ಸೋಂಥ ಕೆಲಸ BO ಮಾಡಿದ್ದಾರೆ. ಖಂಡಿತ ಹೋದ್ಸಲ ಸುಮಾರು 60 ಜನ ಒಂದು ಪ್ರೇರಣಕ್ಕೆ ಶಿಕ್ಷಕರನ್ನ ಏನು ವಿಷಯವಾರ ತಜ್ಞರನ್ನ ಇಲ್ಲೇ ಒಂದು ಹೊರಹೊಮ್ಮ ರೀತಿಯಲ್ಲಿ ಮಾಡಿದಂಥದ್ದು. ಈಗ ಅದು ಇನ್ನೂ ಹೆಚ್ಚಿನ ಸಂಖ್ಯೆನಲ್ಲಿ ಆಗಿರ್ತಕ್ಕಂಥದ್ದು 120ಕ್ಕಿಂತ ಹೆಚ್ಚಿನ ಜನ ಶಿಕ್ಷಕರು ಇವತ್ತು ಪ್ರೇರಣಾ ಶಿಬಿರಕ್ಕೆ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂಥವ್ರನ್ನೆಲ್ಲ ಕೂಡ ನಾವು ನೋಡಿದಾಗ ಖಂಡಿತ ಖುಷಿ ಆಗ್ತದೆ. ಒಂದು ನನಗಂತೂ ಭರವಸೆ ಇದೆ, ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಅವರವ್ರ ಶಾಲೆನಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಆದ್ರೆ ಪ್ರಯತ್ನಗಳು ಬೇರೆಯವ್ರು ನಮ್ಮ ಜೊತೆ ಸ್ಪರ್ಧೆಗಿಳಿದಂತ ಸಂದರ್ಭದಲ್ಲಿ ನಾವು ಅದರಲ್ಲಿ ಅವ್ರಕಿನ್ನ ಹೆಚ್ಚಂಕ ಪಡೆಯೋದು ಹೇಗೆ ಅಂತಕ್ಕಂಥದ್ದು ನಾವು ಮಾಡಲೇಬೇಕಾಗ್ತದೆ. ನಾವು ಹೇಗೂ ಬರುತ್ತೆ ಅಂತಕ್ಕಂಥದ್ದು ನಾವೇನಾದ್ರೂ ಕೂಡ ಮನಸ್ಸಲ್ಲೇ ಉದಾಸೀನ ಇಟ್ಕೊಂಡ್ರೆ ಖಂಡಿತ ಅದು ಉದಾಸೀನ ನಮಗೆ ಸೋಲಿಗೆ ಮದ್ದಾಗ್ತದೆ. ಆದ್ರಿಂದ ದಯಮಾಡಿ ನಾವು ಇವತ್ತು ನಮ್ಮಲ್ಲಿ ಏನು ಡಯಟ್ನವರೆಲ್ಲರೂ ಕೂಡ ಬಂದಿದ್ರು, ಮೊನ್ನೆ ಬಂದು ಅವರೆಲ್ಲರೂ ಕೂಡ ಇಡೀ ಡಯಟ್ ಪ್ರಿನ್ಸಿಪಲ್ ಅವರು ಇಡೀ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಡಯಟ್ನ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ನೋಡೋಕ್ಕೋಸ್ಕರ ಕರ್ಕೊಂಡ್ಬಂದಿದ್ರು. ಅದರಿಂದ ಸಾಕಷ್ಟು ಪರಿಶ್ರಮ ನಮ್ಮಲ್ಲಿ ಹಾಕುವಂಥದ್ದಿದೆ. ನನಗೆ ಖುಷಿ ಆಗಿದ್ದು, ಫಸ್ಟ್ ಖುಷಿ ಒಂದ್ ಕಡೆ ಆಯ್ತು, ಒಂದ್ ಕಡೆ ಜವಾಬ್ದಾರಿ ಹೆಚ್ಚಾಯ್ತು. ಎರಡೂ ಕೂಡ ನಮ್ಮ KDB ಸಭೆನಲ್ಲಿ ಫಸ್ಟ್ಗೆ ಮಿನಿಸ್ಟರ್ ಎತ್ತ ತಕ್ಷಣ ಅವ್ರ ಮಾತು ಬಂದಿದ್ದೆ, ಚಿಕ್ಕನಾಯಕನಹಳ್ಳಿ ಮಾದರಿಯಲ್ಲಿ ನೀವೆಲ್ಲರೂ ಕೂಡ ಶೈಕ್ಷಣಿಕವಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಮಿನಿಸ್ಟರ್ ಹೇಳಿದಾಗ ಎಷ್ಟು ಹೆಮ್ಮೆ ಆಗ್ತದೆ. ನಿಮ್ಮೆಲ್ಲರಿಗೂ ಸಲ್ಲಬೇಕಾಗ್ತದದು. ನಿಮ್ಮಿಂದ ನೀವು ಏನು ಪ್ರಯತ್ನಗಳು ಮಾಡ್ತೀರಿ ಅದು ಖಂಡಿತ ಫಲವಾಗಿ ಪರಿವರ್ತನೆ ಆಗ್ತದೆ. ಇವತ್ತು ಬರೀ SLCಗೆ ಅಷ್ಟೇ ಅಲ್ಲ, ಅದು ಮುಂದಿನ ಮಕ್ಕಳ ಭವಿಷ್ಯನೂ ಕೂಡ ರೂಪಿಸೋದಕ್ಕೆ ಅದೇ ಒಂದು ದಿಕ್ಸೂಚಿ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅಂತಕ್ಕಂಥದ್ದನ್ನ ಕೂಡ ಹೇಳ್ತಾ, ಅದನ್ನ ಅನುಸರಿಸಿಕೊಂಡು ಇವತ್ತು ನಮ್ಮ ರೂರಲ್ MLA ಅವರಾದಂಥ ಸುರೇಶ್ ಗೌಡ್ರು ಕೂಡ ಸೇರಿಸೋರು. ನಾನು ಕೂಡ ಚಿಕ್ಕನಾಯಕನಹಳ್ಳಿ ಮಾದರಿಯಲ್ಲೇ ಈಗ ಶೈಕ್ಷಣಿಕವಾಗಿ ಪ್ರಾರಂಭ ಮಾಡಿದ್ದೇನೆ. ಖಂಡಿತ ನಾನು ಕೂಡ ಒಳ್ಳೆ ಪರ್ಸೆಂಟೇಜ್ ತರಿಸ್ತೇನೆ ನೆಕ್ಸ್ಟ್ ಇಯರ್ ಅಂತ ಅವರು ಕೂಡ ಅವರವರೇ ವಾಲಂಟಿಯರ್ MLAಗಳು ಕೂಡ ಇದರಿಂದ ಪ್ರೇರಣೆಗೊಂಡಂತದ್ನ ನಾನು ಸಭೆಯಲ್ಲಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಇವತ್ತು ಸಮಾಜ ಯಾವ ಮಟ್ಟಕ್ಕೆ ಆಲೋಚನೆ ಮಾಡ್ತಾ ಇದೆ ಅಂತ ನೀವೇ ನೋಡ್ಕೊಳ್ಳಿ. ನಾವು ಜನಪ್ರತಿನಿಧಿಗಳು ನಮಗೆ ಬೇರೆ ಕೆಲಸಗಳಿದ್ರು ಕೂಡ ಶೈಕ್ಷಣಿಕವಾಗಿ ಹೆಂಗ ನೋಡ್ಕೋತಾರೆ, ನೀವು ಅವರು BO ಅಂತ ಬಿಟ್ಬಿಡ್ಬೋದಿತ್ತು. ಬಟ್ ಇಲ್ಲ, ನಮ್ಗೆಲ್ಲರಿಗೂ ಒಂದು ಕಾಳಜಿ ಏನಿದೆ ಅಂದ್ರೆ, ಇವತ್ತು ಮುಂದೆ ಬರ್ತಕ್ಕಂಥ ಯುವಕರು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದು ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಆಲೋಚನೆ ಇರೋದ್ರಿಂದ ಇವತ್ತು ಇಷ್ಟು ನಿಮ್ ಜೊತೆ ಚರ್ಚೆಗಳು ಮತ್ತೆ ನಿಮ್ ಜೊತೆ ವಿಶ್ವಾಸ ತಗೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ಹಲವಾರು ಶಿಕ್ಷಕರು ಉತ್ತಮ ರೀತಿನಲ್ಲಿ ಇವತ್ತು ನಿಮ್ಮ ಎಲ್ಲರೂ ಕೂಡ ಇದರಲ್ಲಿ ನಮ್ಮಲ್ಲಿ ಏಡೆಡ್ ಅನ್ಏಡೆಡ್ ಯಾವುದೂ ಇಲ್ಲ, ಎಲ್ಲಾ ಶಾಲೆ ಮಕ್ಕಳು ಕೂಡ ಒಂದೇ, ನಮ್ಮ ತಾಲೂಕು ಮಕ್ಕಳು ಅಂತಕ್ಕಂಥದ್ದು ನಾವು ಆಲೋಚನೆ ಇಟ್ಕೊಂಡಿರ್ತಕ್ಕಂಥದ್ದು. BO ಏಡೆಡ್ ಇರ್ಬೋದು, ಅನ್ಏಡೆಡ್ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಮತ್ತೆ ಖಾಸಗಿ ಶಾಲೆ ಇರ್ಬೋದು, ಎಲ್ಲವೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ನಾವು ಇವತ್ತು ಹೊರಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲಾ ಶಾಲೆ ಮಕ್ಕಳು ಎಲ್ಲ ಶಾಲೆಯಲ್ಲೂ ನಾವು ಹೆಚ್ಚಿನ ಅಂಕ ಪಡೆಯೋದ್ರ ಜೊತೆಯಲ್ಲಿ ಅವರು ಪಾಸ್ ಆಗ್ಲೇಬೇಕು. ಪಾಸ್
ಆಗದಿದ್ರೆ ಪರ್ಸೆಂಟೇಜ್ ಸಿಗಲ್ಲ ನಮಗೆ. ತಾಲೂಕು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂದ್ರೆ ಮಕ್ಕಳನ್ನೆಲ್ಲ 100ಕ್ಕೆ 100ರಷ್ಟು ಪಾಸ್ ಮಾಡೋದು ಹೇಗೆ ಅಂತ ಹಿಂದೆ ನಾವು ನೋಡಿದ್ದೆ. ಬಡಕೆಗುಡ್ಲು ಶಾಲೆ, ಅದು ನಾಗರಾಜ್ ಅವರು ಎಲ್ಲ ಮಾಸ್ಟರ್ಗಳಿದ್ದಾಗ ಅದು 100% ರಿಸಲ್ಟ್ ಬಂದದ್ದು. ಗೌರ್ಮೆಂಟ್ ಶಾಲೆಗಳು, ಬರಗೂರು ಶಾಲೆ, ಇವೆಲ್ಲವೂ ಕೂಡ ನಾವು ಪ್ರತಿ ವರ್ಷ ಅಬ್ಸರ್ವ್ ಮಾಡ್ತಾ ಇದ್ವಿ ಅವಾಗ. ಆಮೇಲೆ ಹಿನ್ನಡೆ ಆದಂಥದ್ದು ಇವ್ರ ಖಾಸಗಿ ಇದು ಬಡಕೆಗುಡ್ಲು ಶಾಲೆಯಲ್ಲಿ ಮಕ್ಕಳು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಹೋದ ವರ್ಷ ತೊಡಕೊಂಡಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಖಂಡಿತ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಆಲೋಚನೆಗಳು ಅವ್ರ ತಲೆಯಲ್ಲಿ ಇರ್ತದೆ. ಅದನ್ನ ನಾವು ಏಕಾಗ್ರತೆಗೆ ತರ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಿಮ್ಮಲ್ಲಿ ಅದು ಚಾಕುಚಕ್ಯತೆ ಶಿಕ್ಷಕರಲ್ಲಿ ಇರಬೇಕಾಗ್ತದೆ. ನಾವು ಆ ಮಗುನ ಅವನಲ್ಲಿ ಇರ್ತಕ್ಕಂಥ ಏನು ದ್ವಂದ್ವ ಆಲೋಚನೆಗಳೇನಿದೆ ಅದನ್ನ ಸರಿಪಡಿಸಿ ಅವನ್ನ ನೇರ ಗುರಿಗೆ ಹೇಗೆ ತರಬೇಕು ಅನ್ನೋದು ಕೂಡ ಅದು ಒಂದು ಕಲೆನೇ, ಬರೀ ಅಷ್ಟು ಸುಲಭ ಇಲ್ಲ. ಅದನ್ನ ಬೈದ್ರು ಮಕ್ಕಳು ಕೇಳಲ್ಲ, ಹೊಗಳಿದ್ರು ಕೇಳಲ್ಲ. ಅದನ್ನ ಯಾವ ದಾರಿನಲ್ಲಿ ಅವನ್ನ ಸರಿಪಡಿಸ್ಬೇಕು ಅನ್ನೋದು ನಿಮ್ಗಷ್ಟೇ ಗೊತ್ತಿರ್ತದೆ, ಅವ್ರ ಪೇರೆಂಟ್ಸ್ಗೆ ಅಷ್ಟೇ ಗೊತ್ತಿರ್ತದೆ. ಆದ್ರಿಂದ ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಮಾನದಂಡ ನಾವು ಎಲ್ಲ ಮಕ್ಕಳಿಗೂ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಒಬ್ಬೊಬ್ಬರ ಮಗುದು ಒಂದೊಂಥರ ಬುದ್ಧಿಶಕ್ತಿ ಆಲೋಚನೆಗಳಿರೋದ್ರಿಂದ ನಾವು ಒಂದೊಂದು ಮಗುನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗಿರ್ತಕ್ಕಂಥ ಒಂದು ವಿಧಾನಗಳನ್ನ ನಾವು ಸರಿಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಮುಂದೆ ಮಕ್ಕಳನ್ನೆಲ್ಲರೂ ಕೂಡ ನಾವು ಪಾಸ್ ಆಗೋದಕ್ಕೆ ನಾವು ಯಾವತ್ತೂ ಕೂಡ ವಾಮ ಮಾರ್ಗ ಹಿಡಿಯೋದು ಬೇಡ, ನೇರವಾಗಿ ರಾಜಮಾರ್ಗದಲ್ಲೇ ನಮ್ಮ ಮಕ್ಕಳೆಲ್ಲರೂ ಕೂಡ ಓದಬೇಕು. ಅವರ ಬದುಕು ಕೂಡ ಮುಂದಿನ ಅವರ ಭವಿಷ್ಯನೂ ಕೂಡ ರಾಜಮಾರ್ಗದಲ್ಲೇ ಅವ್ರು ನಡಿಬೇಕು. ಆ ಥರ ನಾವು ಅವ್ರನ್ನ ತಯಾರು ಮಾಡ್ತಕ್ಕಂಥ ಕೆಲಸ ಈ ಒಂದು SLC ಹಂತದಲ್ಲಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮಕ್ಕಳನ್ನ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥದ್ದು. ನಮ್ಮ ಜೊತೆಗೆ ಸಮರ್ಪಕ ಟ್ರಸ್ಟ್ನವರು ಕೂಡ ಕೈ ಜೋಡಿಸಿ ಇವತ್ತು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ರಜೆ ದಿನಗಳಲ್ಲೂ ಕೂಡ ಕ್ಲಾಸ್ ಮಾಡಿದವ್ರಿಗೆ ಅವ್ರಿಗೆ ಗೌರವಧನ ಕೊಡ್ತಕ್ಕಂಥದ್ದು, ಅವರು ಕೂಡ ವೈಯಕ್ತಿಕವಾಗಿ ಮುಂದೆ ಬಂದಿರತಕ್ಕಂಥದ್ದನ್ನ ನಾವು ನೋಡಿದ್ರೆ ಖಂಡಿತ ಇವತ್ತು ಸಮಾಜ ನಮ್ಮ ಜೊತೆ ಇದೆ. ಇವತ್ತು ಶೈಕ್ಷಣಿಕವಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಶಿಕ್ಷಕರು, ಪೋಷಕರು ಮತ್ತೆ ಸಮಾಜ ಮೂರು ಕೂಡ ಒಟ್ಟಾದ್ರೆ ಖಂಡಿತ ಆ ಮಕ್ಕಳ ಭವಿಷ್ಯಗಳು ಉಜ್ವಲವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಹೋಗೋದಕ್ಕೆ ಇವತ್ತು ನಿಮ್ಮೆಲ್ಲರ ಅನಿಸಿಕೆಗಳು ಅದು ಇವತ್ತು ಒಂದು ತೀರ್ಮಾನವಾಗಿ ಹೊರಹೊಮ್ಮಬೇಕು. ಅದಕ್ಕೆ ಇರ್ತಕ್ಕಂಥ ವೇಳೆ ಇನ್ನು 120-130 ದಿನ ಏನಿದೆ, ಅಷ್ಟು ದಿನಗಳು ಕೂಡ ನಮ್ಮ ಪ್ರಯತ್ನಗಳು ಪ್ರತಿ ಕ್ಷಣನೂ ಕೂಡ ನಾವು ಅದ್ರ ಬಗ್ಗೆ ಆಲೋಚನೆಯನ್ನು ಇಟ್ಕೊಂಡ್ರೆ ಖಂಡಿತ ಮಕ್ಕಳನ್ನ ನಾವು ತಯಾರು ಮಾಡೋದ್ರಲ್ಲಿ ಏನು ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಮೊನ್ನೆ ನಡೆದಂತ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆನಲ್ಲಿ ಸುಮಾರು 1200 ಜನ ಮಕ್ಕಳು ಸೈನ್ಸು, ಮ್ಯಾಥಮೆಟಿಕ್ಸು ಮತ್ತೆ ಇಂಗ್ಲಿಷ್ ನಲ್ಲಿ ಫೇಲ್ ಆದಂಥದ್ದನ್ನ ನಾವು ನೋಡಿದ್ದೇವೆ. 1200 ಜನ SLC ಮಕ್ಕಳು. ಆದ್ರಿಂದ ಪ್ರತಿ ಸಬ್ಜೆಕ್ಟ್ ಅಲ್ಲೂ ಎಲ್ಲರೂ ಕೂಡ ಪಾಸಿಂಗ್ ಮಾರ್ಕ್ಸ್ ಕೂಡ ಈಗ ಕಡಿಮೆ ಮಾಡಿದ್ದಾರೆ. ಟೋಟಲ್ ಮಾರ್ಕ್ಸ್ 206 ಬರಬೇಕು ಎಲ್ಲ ಮಕ್ಕಳಿಗೂ ಅಂತಕ್ಕಂಥದ್ದು ಕೂಡ ಇದೆ. 32 ಅಂಕಗಳ ಪಡಿಬೇಕು ಅಂತಕ್ಕಂಥದ್ದು ಕೂಡ ಸಬ್ಜೆಕ್ಟ್ ವಾರು ಕೂಡ ಇದೆ. ಆದ್ರಿಂದ ಇದೆಲ್ಲದನ್ನು ನಾವು ಅವರು ಎಷ್ಟು ಪ್ರಶ್ನೆಗಳನ್ನ ಅವರು ಸರಿಯಾದ ರೀತಿಯಲ್ಲಿ ಬರೆದ್ರೆ ಅವ್ನು ಪಾಸ್ ಆಗ್ತಾನೆ ಅಂತಕ್ಕಂಥದ್ದು ಕೂಡ ಆಲೋಚನೆ ಮಾಡಬೇಕಾಗ್ತದೆ ನಾವು. ಇಲ್ಲ ಅಂತಂದ್ರೆ ಅವ್ನು ಫೇಲ್ ಆದ್ರೆ ಮತ್ತೆ ನಮ್ಗೆ ಇಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಕೂಡ ಇರ್ತದೆ. ಆದ್ರಿಂದ ಇದೆಲ್ಲದರೂ ಕೂಡ ಗಮನ ಹರಿಸ್ತಕ್ಕಂಥದ್ದು. ಮತ್ತೆ ಪೋಷಕರ ಜೊತೆನೂ ಕೂಡ ವಿಶ್ವಾಸವಾಗಿರ್ಬೇಕಾಗತ್ತೆ. ನಾವೆಲ್ಲರೂ ಪೋಷಕರನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಯಾಕೆ ಅಂದ್ರೆ ಅವ್ರು ಬೇರೆ ಬೇರೆ ಕೆಲಸಗಳಿಗೆ ಮಕ್ಕಳನ್ನ ತೊಡಗಿಸ್ದಂಗೆ ಇರೋ ತರನು ಕೂಡ ನಾವು ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಪೋಷಕರಿಗೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ರೂಪಿಸ್ಕೊಳ್ಳುವಂಥದ್ದು, ಮಕ್ಕಳ ಅವರ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಅವ್ರನ್ನ ತೊಡಗಿಸ್ಕೊಳ್ಳೋದಕ್ಕೆ ಅವರು ಕೂಡ ಒಂದು ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ಹೊಂದಿದ್ರೆ ಖಂಡಿತ ಮಕ್ಕಳನ್ನ ನೀವು ಶಾಲೆನಲ್ಲೇ ಜೊತೆನಲ್ಲಿ ಈಗ ಶಿಕ್ಷಕರು ಹೇಳಿದ ರೀತಿನಲ್ಲಿ ಅವ್ರನ್ನ ಮನೆಯಲ್ಲೂ ಕರೆದು ಅವ್ರನ್ನ ಪಾಠ ಮಾಡಿ ಅವ್ರನ್ನ ಹೆಚ್ಚಿನ ರೀತಿನಲ್ಲಿ ಅವ್ರ ಅಂಕ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದೆಲ್ಲ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಪ್ರಥಮವಾಗಿ ಫಸ್ಟ್ ಈ ಸಲ MLA ಆದ ಕರೆದಿದ್ದು ಇದೇ ತರ ಸಭೆನೇ ಶಿಕ್ಷಕರದೇ ಮೊದಲು ಕರೆದಿದ್ದು. ಅದು 2 ವರ್ಷ ತಗೊಂಡಿದೆ ನೋಡಿ ಅಪ್ರೂವ್ ಆಗಕ್ಕೆ. 45 ಕೋಟಿ ರೂಪಾಯಿ ಅಪ್ರೂವ್ ಆಗಿ ಈಗ ಟೆಂಡರ್ಗೆ ಹೋಗಿದೆ. ಇನ್ನೊಂದು ತಿಂಗಳಲ್ಲಿ ಟೆಂಡರ್ ಆಗಿ ಎಲ್ಲಾ ಶಾಲೆಗಳು ಕೂಡ ಅಭಿವೃದ್ಧಿ ಆಗ್ತದೆ. ಅದ್ರ ಜೊತೆನಲ್ಲಿ ಅದು ಟೆಂಡರ್ ಆದ ತಕ್ಷಣ ನಮ್ಮ ಕಟ್ಟಡಗಳೆಲ್ಲ ಕೂಡ ಸುಸಜ್ಜಿತವಾಗ್ತವೆ. ಕಟ್ಟಡದ ಜೊತೆನಲ್ಲಿ ಗುಣಾತ್ಮಕ ಶಿಕ್ಷಣ ತರದಲ್ಲಿ ನೀವೆಲ್ಲರೂ ಕೂಡ ಬದ್ಧರಾಗಿದ್ದೀರಿ. ಅದ್ರ ಜೊತೆನಲ್ಲಿ
ನಾವು ನಮ್ಮ ತಾಲೂಕಿನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅವ್ರ ಭವಿಷ್ಯ ರೂಪಿಸಕ್ಕೆ ನಾವು ಕೂಡ ಅವ್ರ ಜೊತೆ ಇದ್ದೇವೆ. ಈ ರೀತಿನಲ್ಲಿ ಇದಾದ ನಂತರ ಅವ್ರಿಗೆ CET ನೀಟ್ ಇರ್ಬೋದು, ಆಮೇಲೆ ಅವ್ರಿಗೆ ನೆಕ್ಸ್ಟ್ KS ಕೂಡ ಇಲ್ಲೇ ಮಾಡಬೇಕು ಉಚಿತವಾಗಿ ಅಂತಕ್ಕಂಥದ್ದು ಕೂಡ ನಮ್ಮ ಪ್ಲಾನ್ ಇದೆ. ಒಂದು ಕಟ್ಟಡ ಕಟ್ತಾ ಇದೀವಿ KS ಅಲ್ಲಿ, ಅಲ್ಲಿ ಬಂದಂತ FDC SDC ಯಾವುದೇ ಒಂದು ಎಕ್ಸಾಮ್ಸ್ ಇರ್ಲಿ ಅದಕ್ಕೆ ಇಲ್ಲಿ ಫ್ರೀಯಾಗಿ ನಾವೀಗಾಗಲೇ ಒತ್ತಡ ಮಾಡಬೇಕು. LKG UKG ಇಂದ PUC ವರೆಗೂ ಶಾಲೆ ಮಾಡಲಿಕ್ಕೆ. ಆ ಥರ ನಮ್ಮಿಂದ ನಮ್ಮ ಜಿಲ್ಲೆನಲ್ಲಿ 3 ಟಿಪ್ಟೂರು, ತುರುವೇಕೆರೆ ಮತ್ತೆ ನಮಗೆ, ತುರುವೇಕೆರೆ ಅಲ್ಲ, ಟಿಪ್ಟೂರು, ಗುಬ್ಬಿ ಮತ್ತೆ ನಮಗೆ, ಮತ್ತೆ ಬಳ್ಳಾರಿ ಜಿಲ್ಲೆ ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಸೇರಿ 100 ಶಾಲೆಗಳು, 10 ಒಂದೊಂದು ತಾಲೂಕಿಗೆ 10 ಶಾಲೆಗಳು ಕೊಡುವಂಥದ್ದನ್ನ ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟ್ ಇದೆ ಅಲ್ಲಿಗೆ ಒಂದು ಅನುಮೋದನೆ ಕ್ಯಾಬಿನೆಟ್ ಇಂದ ಮೊನ್ನೆ ಆಗಿದೆ, ಈಗ ಒಂದು ತಿಂಗಳಿಂದ. ಅದನ್ನು ಕೂಡ ಶೀಘ್ರವಾಗಿ ಅದು ಬರ್ತದೆ. 1 ವರ್ಷದೊಳಗೆ ಅದೆಲ್ಲ ಕಟ್ಟಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಒಂದು ಗುರಿನೂ ಕೂಡ ಇರೋದ್ರಿಂದ ಖಂಡಿತ ಆ ಶಾಲೆಗಳು ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಗುಣಾತ್ಮಕ ಶಿಕ್ಷಣ ನಮಗೆ ದೊರೀತದೆ. ಈಗೇನಾಗಿದೆ, ಮೊನ್ನೆ ನಾನು ಹಣೆಪಳ್ಳಿಗೆ ಹೋಗಿದ್ದೆ. ಹಣೆಪಳ್ಳಿಗೆ ಹೋದ್ರೆ 5ನೇ ಕ್ಲಾಸ್ ವರೆಗೂ ಶಾಲೆ ಇದೆ. ಒಂದೊಂದು ತರಗತಿಗೆ ಒಬ್ಬೊಬ್ಬರೇ ಮಕ್ಕಳು, ಒಂದೊಂದು ತರಗತಿಗೆ ಒಬ್ಬೊಬ್ರೆ. ಕಾವೇರಿ ಮೇಡಮ್ ಯಾರ ಇದಾರಲ್ಲಿ ಹೋಗಿದ್ದೆ ನಾನು, ದೇವಸ್ಥಾನದ ಯಾವ್ದೋ ಕೆಲ್ಸಕ್ಕೆ ಹೋದಾಗ ಶಾಲೆನೂ ಕೂಡ ಅದು ಮರ ಬಿದ್ದುಬಿಟ್ಟು ಕಟ್ಟಡ ಹಾಳಾಗಿದೆ ಅಂತಕ್ಕಂಥದ್ದು ಹೇಳಿದಾಗ ಅಲ್ಲಿ ಹೋದ್ರೆ ಒಂದೊಂದು ತರಗತಿಗೆ ಒಂದೊಂದೇ ಮಗು ಇದೆ. ಈ ತರ ಇರೋದ್ರಿಂದ ಅವ್ರನ್ನೆಲ್ಲ ಕ್ರೋಢೀಕರಿಸಿ ನಿಮ್ಮನ್ನೇ ಶಿಕ್ಷಕರನ್ನ ಒಟ್ಟುಗೂಡಿಸ್ತಾರೆ. ಒಂದು 75 ಜನ ಶಿಕ್ಷಕರು ಮತ್ತೆ ಒಂದು 75 ಜನ ನಾನ್ ಟೀಚಿಂಗ್ ಸ್ಟಾಫ್ನ ಹಾಕೊಂಡು ಒಂದು ಒಳ್ಳೆ ಕ್ಯಾಂಪಸ್ಗಳು ಮಾಡಿದ್ರೆ ತುಂಬಾ ಅದ್ಭುತವಾಗಿ ಇವಾಗ ಹೆಂಗೆ ನಮ್ಮ ಮೊರಾರ್ಜಿ ಶಾಲೆಗಳಿದೆ ಆ ರೀತಿಯಲ್ಲೇ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಈ ಮೊರಾರ್ಜಿಗಿನ್ನ ಉತ್ತಮ ರೀತಿಯಲ್ಲಿ ಅಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಾವು ಅದನ್ನ ಪ್ಲಾನ್ ಅನ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಇರ್ಬೋದು, ಮತ್ತೆ ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು ನಿಮಗೆ ಟೀಚರ್ಸ್ ಕೂತ್ಕೊಂಡು ನಿಮ್ಮ ಡಿಬೇಟ್ ಚರ್ಚೆ ಮಾಡಲಿಕ್ಕೆ ಎಲ್ಲಾ ತರ ವ್ಯವಸ್ಥೆಗೂ ಕೂಡ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ನಾವು ಅಲ್ಲಿ ಸಿಂಗಲ್ ಬೆಡ್ರೂಮ್ ಮನೆನೂ ಮಾಡಿ ಅಂತ ಒಂದು 70ಕ್ಕೆ ಎಲ್ಲ ಪ್ಲಾನ್ ಕೊಟ್ವಿ. ಅದು ಬೇಡ ಅಂತ ಅಂದ್ಬಿಟ್ಟು ವಾಪಸ್ ತೆಗ್ದಿದ್ರೆ ಅವ್ರಿಗೆ ಏನಾಗಿದೆ ಅಂದ್ರೆ ರಿಕರೆನ್ಸ್ ಅಮೌಂಟ್ ಅಂದ್ರೆ ಸಂಬಳ ಸಾರಿಗೆ ಕೊಡ್ಲಿಕ್ಕೆ 8 ಕೋಟಿ ಚಿಲ್ಲರೆ ಬೇಕು ಒಂದೊಂದು ಶಾಲೆಗೆ. ಅದು ನಾವು ಸುಮಾರು 25 ಕೋಟಿನಲ್ಲಿ ಒಂದೊಂದು ಶಾಲೆ ಮಾಡ್ತಾ ಇರ್ತಕ್ಕಂಥದ್ದು. 8 ಕೋಟಿ ಮೇಲೆ ಬೇಕಾಗುತ್ತೆ. ಅದರಿಂದ ಸರ್ಕಾರ ಅದನ್ನ ಸಾಧಕ ಬಾಧಕ ನೋಡಿ ಕೊಡ್ಬೇಕಾಗತ್ತೆ ಅನ್ನೋದ್ರಿಂದ ಒಂದ್ ಸ್ವಲ್ಪ ಹಿಂದೆ ಸರಿದು 10 ಶಾಲೆ ಕೊಟ್ಟಿದ್ದಾರೆ. ನಾನು 34 ಶಾಲೆಗೂ ಕೂಡ ಜಾಗವನ್ನ ಗುರುತಿಸ್ಕೊಟ್ಟಿದ್ವಿ. ಈ ತರ ಶೈಕ್ಷಣಿಕವಾಗಿ ನಮ್ಮ ತಾಲೂಕು ಮುಂದುವರಿಬೇಕು. ನಮ್ಮ ಮಕ್ಕಳೆಲ್ಲರೂ ಕೂಡ ಗುಣಾತ್ಮಕ ಶಿಕ್ಷಣವನ್ನ ಪಡಿಬೇಕು, ಅವ್ರ ಭವಿಷ್ಯವನ್ನ ಅವ್ರು ರೂಪಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ. ಖಂಡಿತ ನಿಮ್ಮ ಒಂದು ಏನು ಒಂದು ವೃತ್ತಿ ಇದೆ, ಖಂಡಿತ ಇದಾದ್ರೂ ಕೂಡ ಶಾಶ್ವತವಾಗಿ ನೆನೆಸ್ಕೊಳ್ಳುವಂತ ವೃತ್ತಿ ಇದು. ನಾವೆಲ್ಲರೂ ಕೂಡ ಒಂದು ನಿಮಿಷ ಆಲೋಚನೆ ಮಾಡಿದ್ರೆ ಶಿಕ್ಷಕರು ಯಾರನ್ನೂ ಕೂಡ ಬೇರೆಯವ್ರು ನೆನ್ಸ್ಕೊಳ್ಳಲ್ಲ. MLA ಅಂದ್ರೂ ಕೂಡ ಈಗ 5 ವರ್ಷ ನೆನ್ಸ್ಕೋತಾರೆ. ಮತ್ತೇನಾದ್ರು ಕೆಲಸ ಮಾಡಿದ್ರೆ 99 ಮಾಡಿ 1 ಮಾಡದಿದ್ರು ಕೂಡ ನಮ್ಮನ್ನ ಬೈಯಂತವ್ರೆ. ಆದ್ರೆ ಶಿಕ್ಷಕರನ್ನ ಯಾವತ್ತೂ ಕೂಡ ಆತರ ಮನೋಭಾವದಲ್ಲಿ ಮಕ್ಕಳು ನೋಡಲ್ಲ. ನಮ್ಗಿಂತವ್ರು ಹೇಳಿ ತಿದ್ದಿ ಬುದ್ಧಿ ಹೇಳಿದ್ರಿಂದ ನಾನಿವತ್ತು ಹಿಂಗ ಆದೆ ಅಂತಕ್ಕಂಥದ್ದು ಹೇಳ್ತಾರೆ ಬಿಟ್ರೆ, ಖಂಡಿತ ಆ ಒಂದು ಪ್ರಶಂಸೆಗೆ ನಾವೆಲ್ಲರೂ ಕೂಡ ಒಳಗಾಗೋಣ ಶಿಕ್ಷಕರು. ಯಾಕೆಂದ್ರೆ ನನ್ನ ಅವತ್ತು ಏನಾದ್ರು ಹೇಳಿ ಈ ತರ ತಿದ್ದಿದ್ರೆ ನಾನು ಹಿಂಗ ಆಗ್ತಿದ್ನೇನೋ ಅಂತಕ್ಕಂಥ ಅವನಿಗೆ ಭಾವನೆ ಬರಬಾರ್ದು. ಅವ್ನು ದೊಡ್ಡನಾದಾಗ ಮಗು, ಅದನ್ನ ನಾವು ಎಲ್ಲರೂ ಕೂಡ ಒಂದೊಂದು ಕ್ಷಣನೂ ಕೂಡ ನಾವು ಮೈ ಮರೆತ್ರೆ ಒಂದು ಏನೋ ಕೂಡ ಸಮಾಜದಲ್ಲಿ ಒಬ್ಬನ ಘಾತಕನ್ನ ನಾವು ಸೃಷ್ಟಿ ಮಾಡ್ತಾ ಇದೀವಿ ಅಂತಕ್ಕಂಥ ಆಲೋಚನೆ ನಮ್ಮ ಮನಸ್ಸಲ್ಲಿರ್ಲಿ. ಅದನ್ನ ನಾವು ಇವತ್ತು ಯಾವುದೇ ಮಗು ಕೆಟ್ಟ ಹಾದಿ ಹಿಡಿದ ರೀತಿನಲ್ಲಿ ನಾವೆಲ್ಲರೂ ಕೂಡ ಆ ಮಗುನ ಒಳ್ಳೆ ಹಾದಿನಲ್ಲಿ ಒಳ್ಳೆ ರೀತಿಯಲ್ಲಿ ಶಿಕ್ಷಣಕ್ಕೆ ನಾವು ಒತ್ತನ್ನು ಕೊಟ್ಟರೆ ಖಂಡಿತ ಆ ಮಕ್ಕಳು ಅವ್ರ ಭವಿಷ್ಯ ಒಂದು ಒಳ್ಳೆ ರೀತಿಯಲ್ಲಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ನೋಡಿದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 3 ಜನ ಇವತ್ತು ಹೆಚ್ಚಿನ ಅಂಕವನ್ನ ಪಡೆದಿರ್ತಕ್ಕಂಥದ್ದು. ಇನ್ನೆಲ್ಲ ಇಂಗ್ಲಿಷ್ ಮಾಧ್ಯಮದ ಮಕ್ಕಳೇ. 3 ಜನ 3 ಶಾಲೆನಲ್ಲೂ ಕೂಡ ನಾನು ನೋಡಿದಾಗ, ಒಂದು ಕೆಂಕೆರೆ ಮತ್ತೆ ಇನ್ನೊಂದು ಬೆಳಗುಲಿ ಮತ್ತೆ ಇನ್ನೊಂದು. ಅದರಿಂದ ಎಲ್ಲಾ ಶಾಲೆನಲ್ಲೂ ಕೂಡ ನಾವು ಎಲ್ಲೆಲ್ಲಿ ಕೊರತೆ ಇದೆ ನೀವು ಬಳಸ್ಕೊಳ್ಳಿ, ರಿಸೋರ್ಸ್ ಪರ್ಸನ್ಸ್ನ ನೀವು ಕರೆಸ್ಕೊಳ್ಳಿ. BOರ್ಗೆ ಹೇಳಿ ಈ ಸಬ್ಜೆಕ್ಟ್ ಅಲ್ಲಿ ನಮ್ಮ ಮಕ್ಕಳಿಗೆ ಇನ್ನೂ ಒಂದ್ ಸ್ವಲ್ಪ ಉತ್ತಮ ರೀತಿಯಲ್ಲಿ ನಮ್ಗೆ ಅವ್ರಿಗೆ ಹೇಳ್ಕೊಡೋಂಥವ್ರು ಬೇಕು ಅಂದ್ರೆ ಅವ್ರು ಕಳಿಸ್ಕೊಟ್ಟಾಗ ಖಂಡಿತ ಅದರಲ್ಲಿ ಅಲ್ಲಿ ಕೊರತೆ ಇರ್ತಕ್ಕಂಥದ್ದನ್ನ ಅವ್ರು ಸರಿಪಡಿಸೋದಕ್ಕೆ ಇಲ್ಲೇ ರಿಸೋರ್ಸ್ ಪರ್ಸನ್ಸ್ ಬೇರೆ ತಾಲೂಕ್ನವರಲ್ಲ, ನಮ್ಮ ತಾಲೂಕ್ನವರೇ ಅವರೊಂದು ಟೀಮ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಇವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರನ್ನೇ ಬಳಸ್ಕೊಂಡು ನಾವು ಒಟ್ಟಿನಲ್ಲಿ ಅಂಕವನ್ನ ಹೆಚ್ಚು ಪಡಿಲಿಕ್ಕೆ, ಎಲ್ಲಾ ಮಕ್ಕಳು ಕೂಡ ತೇರ್ಗಡೆ ಆಗ್ಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಇದೆಲ್ಲದ್ರ ಕೂಡ ಗಮನ ಹರಿಸೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವೆಲ್ಲ ಇನ್ನು ಈಗ
ದಯಮಾಡಿ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಜಿಲ್ಲೆನಲ್ಲಷ್ಟೆಲ್ಲ ರಾಜ್ಯದಲ್ಲೂ ಕೂಡ, ರಾಜ್ಯನೂ ಕೂಡ ಚಿಕ್ಕನಾಯಕನಹಳ್ಳಿ ಕಡೆ ಮಕ ಮಾಡಬೇಕು. ಇಲ್ಲಿ ಶಿಕ್ಷಕರು ಹೆಂಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇದು ಬರೀ ಎಲ್ಲಿ ತುಮಕೂರು KDB ಅಷ್ಟೇ ಅಲ್ಲ, ವಿಧಾನಸೌಧದಲ್ಲೂ ಕೂಡ ನಿಮ್ಮ ಹೆಸರು ಬರಂಗೆ ಮಾಡ್ತೀನಿ. ನೀವು ಅದಕ್ಕೆ ನೀವೆಲ್ಲರೂ ಕೂಡ ಪ್ರಶಂಸೆಗೆ ಪಾತ್ರ ಆಗೋ ರೀತಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ BO ಅವ್ರ ಜೊತೆನಲ್ಲಿ ಕೈ ಜೋಡಿಸ್ಕೊಂಡು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಇವತ್ತು ಗುಣಾತ್ಮಕ ಶಿಕ್ಷಣ ಕೊಡೋದಕ್ಕೆ ತಾವೆಲ್ಲರೂ ಕೂಡ ಮುಂದಾಗ್ತೀರಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರೇರಣಾ ಶಿಬಿರ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಪ್ರಯತ್ನಗಳು, ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ. ನಮ್ಗೆ ಮಾಡಿದಂಥವ್ರಿಗೆ ಗೌರವಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾವು ಅದಕ್ಕೆ ಹಿಂದೆ ಮುಂದೆ ನೋಡಲ್ಲ. ಖಂಡಿತ ಯಾರು ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಆಗ್ಬೋದು ಅವ್ರ ಕೆಲಸಗಳು ಮಾಡ್ತಾರೆ, ಅವ್ರನ್ನ ಇನ್ನೂ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅವ್ರಿಗೆ ಉತ್ತೇಜನ ನೀಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪ್ರೋತ್ಸಾಹದಾಯಕವಾಗಿ ನಾವೆಲ್ಲರೂ ಕೂಡ ಇವತ್ತು ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವಾರು ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ತಾವು ಹೇಳ್ದಂಥದ್ದು ಖಂಡಿತ ನನಗೆ ಅದು ಬೇಕಿದ್ದು. ಎಲ್ಲೆಲ್ಲಿ ಕೊರತೆಗಳಿದೆ ಅದನ್ನ ಸರಿಪಡಿಸ್ಕೊಂಡು ಹೋಗುವಂಥದ್ದು. ನಾವು ಮನುಷ್ಯ ಅಂದಮೇಲೆ ತಿದ್ಕೊಂಡು ಹೋಗ್ತಕ್ಕಂಥ ಸ್ವಭಾವ ಇಟ್ಕೊಂಡ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ಇಲ್ಲ ಅಂತಂದ ಈಗೋ ಅಂದ್ರೆ ಸ್ವಾಭಿಮಾನ ಇದನ್ನ ಇಟ್ಕೊಂಡು ಹೋದ್ರೆ ಖಂಡಿತ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ವೃತ್ತಿಗೆ ಧಕ್ಕೆ ಬರದ ರೀತಿನಲ್ಲಿ, ನಾವು ಮಾಡ್ತಕ್ಕಂಥ ಕರ್ತವ್ಯ ಲೋಪ ಆಗದ ರೀತಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ಕೊಂಡು ಹೋಗೋಣ. ಅದನ್ನ ನಾವೆಲ್ಲ ಅನುಸರಿಸೋಣ. ಎಲ್ಲ ಗುಂಪು ಇದ್ರೆ ಒಬ್ರು ಏನೂ ಮಾಡ್ಲಿಕ್ಕಾಗಲ್ಲ. ನಾನಾಗ್ಲಿ BO ಆಗ್ಲಿ ಖಂಡಿತ ಇವತ್ತು ನನ್ನನ್ನು ಏನು ಅನ್ನೋದಕ್ಕಿಂತ ಇವತ್ತು ನೀವೆಲ್ಲ ಒಂದು ಮನಸ್ಸು ಮಾಡಿರೋದ್ರಿಂದ ಇಷ್ಟು ನಮ್ಗೆ ಉತ್ತಮ ಒಂದು ಗೌರವ ಜಿಲ್ಲೆನಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಶಿಕ್ಷಕರು ಏನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡ್ತೀರಿ, ಅದರಿಂದ ನಮ್ಮ ಶಿಕ್ಷಣ ಇಲಾಖೆಗೆ ಮತ್ತೆ ತಾಲೂಕಿಗೆ ಕೀರ್ತಿ ಬರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.